ಮಗು ಜೊತೆ ಆಟವಾಡ್ತಾ ಪವಿತ್ರ ಗೌಡ ತುಂಟಾಟ. ಕ್ಲೈಂಟ್ ಮಗುವಿನೊಂದಿಗೆ ಬೇಸರ ಕಳೆದ ಪವಿತ್ರ. ಶಕ್ತಿ ದೇವತೆ ದರ್ಶನದ ಬಳಿಕ ಗೌಡ್ತಿಗೆ ಆನಂದ. ಪವಿತ್ರ ಗೌಡ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಜೀವನದಲ್ಲಿ ಬ್ಯುಸಿಯಾಗಿರಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ಪವಿ ಅಷ್ಟೇನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಿರ್ಲಿಲ್ಲ. ಆದ್ರೆ ಈಗ ಪ್ರತಿಯೊಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಿದ್ದಾರೆ. ರೆಡ್ ಕಾರ್ಪೆಟ್ ಅತ್ಯಂತ ಚೆನ್ನಾಗಿ ಆಗಬೇಕು ಅನ್ನೋದು ಪವಿತ್ರ ಆಶಯವಾಗಿತ್ತು. ಪವಿತ್ರ ಬಹುದೊಡ್ಡ ಕನಸು ಈ ರೆಡ್ ಕಾರ್ಪೆಟ್. ಸಂದರ್ಶನದಲ್ಲಿ ಯಾವಾಗಲೂ ಪವಿತ್ರ ಇದರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹೌದು, ಕಳೆದ 6-7 ತಿಂಗಳುಗಳ ಕಾಲ ರೆಡ್ ಕಾರ್ಪೆಟ್ ಮುಚ್ಚಿತ್ತು. ಯಾಕಂದ್ರೆ ಕೊಲೆ ಆರೋಪದ ಮೇಲೆ ಪವಿತ್ರ ಜೈಲಿನಲ್ಲಿದ್ರೆ ಈತ ಪವಿತ್ರ ಮಗಳು ಖುಷಿ ಗೌಡ ಇನ್ನು ಚಿಕ್ಕವಳು, ಅಷ್ಟಾಗಿ ನಡೆಸಲು ಬರಲಿಲ್ಲ. ಸ್ವಲ್ಪ ದಿನ ರೆಡ್ ಕಾರ್ಪೆಟ್ ನಡೆಸಿ ಸುಸ್ತಾದ್ರು. ಪವಿ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದ ನಂತರದಲ್ಲಿ ಸ್ಟುಡಿಯೋ ರಿಲಾಂಚ್ ಆಯಿತು. ರಿಲಾಂಚ್ಗೆ ಪವಿ ರೇಂಜ್ ರೋವರ್ ಎಂಟ್ರಿ ಹಾಗೆ ಬ್ಯೂಟಿ ಲಕ್ಕೆ ಬದಲಾಯಿತು. ಒಂದ್ ಕಡೆ ಆಪ್ತ ಡಿ-ಬಾಸ್ ದೂರ ಆದ್ರೆ ಮತ್ತೊಂದು ಕಡೆ ಪವಿ ಕೈ ಹಿಡಿದಿದ್ದೆ ತಾನು ಕಲಿತ ವಿದ್ಯೆ ಫ್ಯಾಷನ್ ಡಿಸೈನ್. ಅಲ್ಲಿಂದ ಇಲ್ಲಿಯವರೆಗೆ ಪವಿ ಬ್ಯಾಡ್ ಲಕ್ ಎಲ್ಲ ದೂರ ಆಗಿ ಒಳ್ಳೆಯ ಸಮಯ ಹತ್ತಿರ ಬಂದಿದೆ. ಯಾಕೆಂದ್ರೆ ಪವಿತ್ರಾಳಿಂದ ಎಲ್ಲರೂ ದೂರ ಆದ್ರು, ಆದ್ರೆ ಕಲಿತ ಕೆಲಸ ಮಾತ್ರ ಗೌಡ್ತಿ ಕೈ ಬಿಡ್ಲಿಲ್ಲ. ದೊಡ್ಡ ಮಟ್ಟಿಗೆ ಸ್ಟುಡಿಯೋವನ್ನ ನಡೆಸಿಕೊಳ್ಳುತ್ತಾ ಬರ್ತಿದ್ದಾರೆ. ಜೈಲಿನಿಂದ ಹೊರಬಂದ ನಂತರ ಪವಿತ್ರ ಗೌಡ ದೊಡ್ಡ ಮಟ್ಟದಲ್ಲಿ ರೆಡ್ ಕಾರ್ಪೆಟ್ ನಡೆಸ್ತಾ ಇದ್ದಾರೆ. ಪವಿ ರೆಡ್ ಕಾರ್ಪೆಟ್ಗೆ ಬರುವುದು ಬರೀ ಸೆಲೆಬ್ರಿಟಿಗಳೇ. ಅದರಲ್ಲೂ ಜೈಲಿನಿಂದ ಆಚೆ ಬಂದ ನಂತರದಲ್ಲಿ ಪವಿ ಸ್ಟುಡಿಯೋಗೆ ಬರುವ ಕ್ಲೈಂಟ್ಸ್ ಹೆಚ್ಚಾಗಿದ್ದಾರೆ. ನಂತರ ಹೆಚ್ಚಿನ ಮಟ್ಟದಲ್ಲಿ ಸೆಲೆಬ್ರಿಟಿಗಳ ದಂಡೆ ಪವಿ ಸ್ಟುಡಿಯೋದಲ್ಲಿದೆ. ಅಷ್ಟರ ಮಟ್ಟಿಗೆ ಪವಿತ್ರ ಗೌಡ ಫೇಮಸ್ ಆಗಿದ್ದಾರೆ. ಪವಿತ್ರ ಸ್ಟುಡಿಯೋದಲ್ಲಿರೋ ವೆರೈಟಿ ಬಟ್ಟೆಗಳು ಸಿಗುತ್ತೆ. ಆದ್ರೆ ಬೆಲೆ ಕೈಗೆಟುಕುವ ರೀತಿಯಾಗಿರುತ್ತೆ. ಅವರು ಬಳಸೋ ಫ್ಯಾಬ್ರಿಕ್ ಬಟ್ಟೆಗಳನ್ನ ಬೇರೆ ರಾಜ್ಯದಿಂದ ಖುದ್ದು ಪವಿತ್ರ ಹೋಗಿ ನೋಡಿ ಚೆಕ್ ಮಾಡಿ ತೆಗೆದುಕೊಂಡು ಬರುವುದು ಕಾಸ್ಟ್ಲಿ, ಜೊತೆಗೆ ಕ್ವಾಲಿಟಿ ಕೂಡ ಹಾಗೆ ಇರುತ್ತೆ. ಪವಿ ಡಿಸೈನ್ ಸ್ಟುಡಿಯೋಗೆ ಬರೋದು ದೊಡ್ಡ ಕುಳಗಳೇ. ಅಲ್ಲಿನ ಬಟ್ಟೆಗಳು ಕೂಡ ಸಖತ್ತಾಗೇ ಇರುತ್ತವೆ. ಅಷ್ಟೇ ಅಲ್ಲದೆ ಜನಸಾಮಾನ್ಯರು ಕೂಡ ಬರ್ತಾರೆ. ಪವಿತ್ರ ಗೌಡ ಶೇರ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಪವಿತ್ರ ಗೌಡ ತನ್ನ ಕಸ್ಟಮರ್ ಮಗುವೊಂದಿಗೆ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಪವಿತ್ರ ಜೊತೆ ಮಗು ಕೂಡ ನಗುತ್ತಾ ಆಟವಾಡ್ತಾ ಇತ್ತು. ಗೌಡ್ತಿ ಜೊತೆಗೆ ಮಗುವಿನ ತುಂಟಾಟವನ್ನ ನೋಡಿ ಪವಿತ್ರ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ಒಟ್ನಲ್ಲಿ ಪವಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಎನ್ನುವುದು ಪವಿತ್ರ ಕೆಲಸ ನೋಡಿ ಕಲಿಯಬೇಕು. ಹೊಸ ವರ್ಷ ಆದ್ಮೇಲೆ ಪವಿತ್ರ ಡಿಸೈನ್ಗೆ ಎಲ್ಲಿಲ್ಲದ ಬೇಡಿಕೆ ಪ್ರಾರಂಭವಾಗಿದೆ. ಆ ಬೇಡಿಕೆ ಹಾಗೇ ಇರಲಿ ಎಂಬುದು ಎಲ್ಲರ ಆಶಯವಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಜೆ ನ್ಯೂಸ್.